ಈಶಾನ್ಯ ರಾಜ್ಯಗಳಲ್ಲಿ ಮಳೆರಾಯನ ಅಬ್ಬರ ಹೇಗಿದೆ ಅಂದರೆ ಕೊಚ್ಚೋಗ್ತಾ ಇದೆ. ಊರುಗಳೇ ನರಕ ನರಕ. 32ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಅಂತಿದ್ದಾರೆ. ಸಾವಿರಾರು ಜನ ತಮ್ಮ ಮನೆ ಮಠ ಎಲ್ಲ ಕಳ್ಕೋಬೇಕಾದ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆ ನೀರು ಹೆಂಗೆ ನುಗ್ಗುತ್ತಾ ಇದೆ ಅಂತಂದರೆ ತಡ್ಕೊಳಕ್ಕಾಗ್ತಿಲ್ಲ ಯಾರ ಕೈಲೂ. ಆ ಪ್ರಮಾಣದಲ್ಲಿ ಬರ್ತಾ ಇದೆ ಎಲ್ಲ. ಸರಿ, ಸಾವಿರಾರು ಮನೆಗಳು ಹೊರಟೋಗಿವೆ, ರಣಪ್ರವಾಹ ಇದಂತೂ ಎಲ್ಲ. ಸರಿ, ಸರ್ಕಾರ ಕೇಂದ್ರದವ್ರು ಹೇಳ್ತಿದ್ದಾರೆ ನಮ್ಮ ಕೈಲಾಗಿದ್ದೆಲ್ಲ ನಾವು ಮಾಡ್ತೀವಿ, ಡೋಂಟ್ ವರಿ ಅಂತ. ಮಾಡ್ತಾರೆ, ನಾನು ಮಾಡಲ್ಲ ಅಂತ ಹೇಳಲ್ಲ, ಎಲ್ಲರೂ ಮಾಡ್ತಾರೆ ಅವ್ರ ಕೈಲಾಗಿದ್ದನ್ನು. ಬಟ್ ಎದುರಿಸ್ಬೇಕಲ್ಲ. ಇತ್ತ ಭಾಳ ಜನ ಕರ್ನಾಟಕದಲ್ಲಿ ಅಂದ್ಕೊಂಡಿದ್ದಾರೆ, ಏನು ಕುಣಿತಾ ಇದ್ವಿ, ಕೇರಿಸ್ತು ತುಂಬ ಬಿಡುತ್ತಂತಲ್ಲ, ಅದೇ 5ನೇ ತಾರೀಕಂತಲ್ಲ ಅಂತ ಎಲ್ಲ ರೆಡಿಲಿದ್ದರು. ಹಂಗೆ ಆದಂಗಿಲ್ಲ. ಮನ್ಸೂನು ರಭಸದಲ್ಲಿ ಮುನ್ನುಗ್ಗಿ ಬಂದಂತಹ ಮಾರುತಗಳು, ಅರ್ಲಿ ಮೊದಲೇ ಬಂದಿದ್ದಂಥ ಮಾರುತಗಳು ಅಲ್ಲೇ ಅರೆಸ್ಟ್ ಆಗಿ ನಿಂತೋದಂಗಿದೆ, ಮೂವ್ ಆಗ್ತಿಲ್ಲ. ಹಾಗಾಗಿ ನಿಮಗೆ ಇದಾಗ್ತಿಲ್ಲ. ಇನ್ನೂ ಒಂದು ವಾರ 8 ದಿನ ಹಾಗೆ ಇರಬಹುದು ಅಂತಿದ್ದಾರೆ. ಬಟ್ ವಾತಾವರಣ ಹೀಗೆ ಇರುತ್ತೆ, ಮೋಡ ಕವಿದಂಗೆ, ಆಗೊಂಚೂರು ಬಿಸಿಲು ಬಂದಂಗೆ ಆಗ ವಾಪಸ್ ಹೊರಟೋಗ್ಬಿಡೋದು, ಸಣ್ಣ ಕನಿ ಹಾಕ್ಬಿಡೋದು, ಈ ಥರ ಎಲ್ಲ ಇರುತ್ತೆ. ವಿಲ್ ಹ್ಯಾವ್ ಟು ವೆಯ್ಟ್ ಸ್ಟಿಲ್. ನಾವು ಕಾಯಬೇಕು. ಮುಂಗಾರು ಎಕ್ಸಾಕ್ಟ್ಲಿ ನಮಗೆ ಬರುತ್ತಾ, ಯಾವ ಥರ ಬರುತ್ತೆ ಅಂತ ಇನ್ನೂ ನೋಡಬೇಕು. ಎಸ್. ಇನ್ನು ಮೊನ್ನೆ ಆಟೋ ಡ್ರೈವರ್ ಜೊತೆ ಕಿರಿಕ್ ಮಾಡಿಕೊಂಡಿದ್ದ ಬಿಹಾರ ಮೂಲದ ಮಹಿಳೆ ಸಾರ್ವಜನಿಕವಾಗಿ ಚಪ್ಪಲಿಯಿಂದ ಡ್ರೈವರ್ಗೆ ಹಲ್ಲೆ ನಡೆಸಿದ್ರು. ಈಗ ದಂಪತಿ ಸಮೇತವಾಗಿ ಬಂದು ಆಟೋ ಚಾಲಕನ ಕಾಲಿಗೆ ಬಿದ್ದು, ದಯವಿಟ್ಟು ನಮ್ಮನ್ನು ಕ್ಷಮಿಸಿ, ಗರ್ಭವತಿ ಆಗಿದ್ರಿಂದ ಭಯದಲ್ಲಿ ಗಲಾಟೆ ಮಾಡಿಬಿಟ್ಟೆ, ನಮ್ಮಿಂದ ತಪ್ಪಾಗಿದೆ ಅಂತ ಕೇಳ್ಕೊಂಡಿದ್ದಾರೆ. ಆದರೆ ಡ್ರೈವರ್ ಮಾತ್ರ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ, ಕೇಸ್ ವಾಪಸ್ ಪಡೆಯಲ್ಲ ಅಂದಿದ್ದಾರೆ. ಸರ್, 2 ದಿವಸ ನಾನು ಫ್ಯಾಮಿಲಿ ಮಖ ತೋರ್ಸೋಕ್ಕಾಗಲಿಲ್ಲ, ಅವ್ರ ಜೊತೆ ಮಾತೇ ಆಡಲಿಲ್ಲ, ನಾನು ಮಖ ತೋರ್ಸೋಕ್ಕೆ ಆಗಲಿಲ್ಲ. ನನಗೆ ಕೇಸ್ ಆಗೇ ಇರುತ್ತೆ. ಅವ್ರ ಸಂಬಂಧಿಕರು ಯಾರೋ ಬಂದು ಕರ್ಕೊಂಡು ಹೋದ್ರು, ನಿಮ್ಗೆ ಆಗಿರೋ ಅನ್ಯಾಯಕ್ಕೆ ನಾವು ಅವ್ರ ಹತ್ರ ಕ್ಷಮಾಪಣೆ ಕೇಳಿಸ್ತೀನಿ ಅಂತ ಕೇಳಿಸಿದ್ರು. ಈಗ ಕೇಸ್ ಏನು ವಾಪಸ್ ತಗೊಳ್ಳಲ್ಲ ಸರ್, ಹಂಗೆ ಇರುತ್ತೆ. ಗರ್ಭಿಣಿ ಇರ್ಬೋದು, ಗಾಬರಿ ಎಲ್ಲ ಕರೆಕ್ಟ್. ತಗೊಂಡು ಹೊಡೆಯೋದು ಚಪ್ಪಲಿ ಅಂತಂದ್ರೆ ಏನರ್ಥ? ಆಮೇಲೆ ಇತ್ತೀಚೆಗೆ ಭಾಳ ಜನ ಈ ಥರದ್ದು, ನಾನು ನೇರವಾಗಿ ಹೇಳ್ತಿಲ್ಲ, ಹೊರಗಡೆಯಿಂದ ಬಂದು ಇಲ್ಲಿ ಬಂದು ದಾಂಧಲೆ ಮಾಡೋದು, ಆಮೇಲೆ ತಪ್ಪಾಯ್ತು ನಾವು ಪ್ರೀತಿಸ್ತೀವಿ ಅನ್ನೋದು ಬುರ್ಡಕ್ಕೆ ಎತ್ಬಿಡ್ಬೇಕು ಅನ್ಸುತ್ತೆ ಒಂದ್ಸರಿ ನೋಡಿದ್ರೆ. ಯಾಕೋ ಇದೆಂಥದ್ದು, ಇದೊಂದು ದೊಡ್ಡ ಇದು ಮಾಡೋದೆಲ್ಲ ಮಾಡ್ಬಿಡೋದು, ನಾವು ಮಾಡ್ಬಿಡ್ಬೇಕು. ಹಂಗೆ ಜಾಡ್ಸ್ ಒದ್ಬಿಟ್ಟು ಚೆನ್ನಾಗಿ ಅಲ್ಲೆಲ್ಲ ಉದುರಿಸ್ಬಿಟ್ಟು ಭಾಳ ತಪ್ಪಾಗೋಯ್ತು, ನಾವು ನಿಮ್ಮನ್ನೆಲ್ಲ ಪ್ರೀತಿಸ್ತೀವಿಪ್ಪ ಅಂದ್ಬಿಡ್ಬೇಕಾ? ಏನು ಟೂ ಮಚ್ ಆಗ್ತಾ ಇದೆ ಇದು ಒಂದೊಂದು ಸರ್ತಿ. ಏನೋ ಅವ್ರಿಬ್ಬರ ಮಧ್ಯ ಬಿಟ್ಟಿದ್ದು ನಡವಳಿಕೆಯಿಂದ ಟ್ರಿಗರ್ ಆಗಿ ಏನಾದ್ರು ಮಾಡಿದ್ರೆ ಇವತ್ತು ಅವ್ನು ತಗಲಾಕೊಂಡ್ಬಿಟ್ಟಿರುವ ಇವತ್ತು. ಅದು ಗರ್ಭಿಣಿ ಬೇರೆ. ಅಯ್ಯಪ್ಪ ಬೇಡ. ಅಂತಾರಾಷ್ಟ್ರೀಯ ಸುದ್ದಿ. ಡೊನಾಲ್ಡ್ ಟ್ರಂಪ್ ಒಬ್ಬ ಬತ್ತಿದ್ರು ಇಲ್ವೋ ಗೊತ್ತಿಲ್ಲ. ಅಯೋಧ್ಯೆ ರಾಮ ಮಂದಿರದಲ್ಲಿ ಗೋಪುರಕ್ಕೆ ಚಿನ್ನದ ಲೇಪನ ಮಾಡಿದ್ದಾರೆ ಮತ್ತು ಈಗ ಅಲ್ಲಿ ವಿಗ್ರಹಗಳನ್ನು ಮೊದಲನೇ ಮಹಡಿನಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ನಾಳೆ 2ನೇ ಬಾರಿ ಇದು. ಭಾಳ ಜನ ಹೋಗ್ತಿದ್ದಾರೆ. ಇನ್ನೊಂದು ಹಂತವನ್ನು ಈ ದೇವಸ್ಥಾನ ಪೂರೈಸಿದೆ. ಇನ್ನು ಏಕಾಏಕಿ ಆಸ್ಪತ್ರೆಯ ವಿದ್ಯುತ್ ಸಂಪರ್ಕ ಕಡಿತವಾಗಿ ಕತ್ತಲಲ್ಲೇ ಬಾಣಂತಿಯರು, ರೋಗಿಗಳು ಪರದಾಡಿರುವಂತಹ ಘಟನೆ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಂಡುಬಂತು. ರಾತ್ರಿ ಇಡೀ 2 ಗಂಟೆಗಳ ಕಾಲ ಕರೆಂಟ್ ಇರಲಿಲ್ಲ, ವಿದ್ಯುತ್ ಇಲ್ಲದೆ, ಅಫ್ಕೋರ್ಸ್ ಫ್ಯಾನ್ ಇಲ್ಲದೆ ಒದ್ದಾಡ್ಬಿಟ್ರು. ಇದು ವೈದ್ಯರು, ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹಿಡಿ ಶಾಪ ಹಾಕಿದ್ರು. ತಾಲೂಕು ಆಸ್ಪತ್ರೆಯಾಗಲೂ ಸಿದ್ಧವಾಗಿರುವಂತಹ ಕಂಪ್ಲಿಯ ಸಮುದಾಯ ಆರೋಗ್ಯ ಕೇಂದ್ರದ 30ಕ್ಕೂ ಹೆಚ್ಚು ಬೆಡ್ ವ್ಯವಸ್ಥೆ ಇದೆ. ಆದರೂ ಈ ಆಸ್ಪತ್ರೆಯಲ್ಲಿ ವಿದ್ಯುತ್ ಇಲ್ಲ ಅನ್ನೋದೇ ವಿಪರ್ಯಾಸ. ಅಲ್ಲ, ವಿದ್ಯುತ್ ಏನೋ ಆಗ್ಬೋದು ಸರ್, that you cannot say. ಲೈನಲ್ಲಿ ವಿದ್ಯುತ್ ಬಂದಿರುತ್ತೆ, ಪವರ್ ಹೋಗಿರ್ಬೋದು, ಪವರ್ ಬಂದಿರ್ಬೋದು, ಎಂಥದೋ ಒಂದು ಆಗಿರ್ಬೋದು. ಬ್ಯಾಕಪ್ ಏನು? ಹಾಸ್ಪಿಟಲ್ ಆಗಿದ್ರಿಂದ ಹೇಳ್ತಿದ್ದೀನಿ, ಜನರೇಟರ್ ವ್ಯವಸ್ಥೆಗಳೇ ಏನೋ ಒಂದು ಇರಬೇಕಲ್ಲ ಬ್ಯಾಕಪ್. ಇಲ್ಲ ಇನ್ನೊಂದು ಲೈನಲ್ಲಿ ಎಲ್ಲಿಂದನಾದ್ರು ಆಲ್ಟರ್ನೇಟ್ ಪವರ್ ಇರುತ್ತಾ? ಅದು 2 ಲೈನಲ್ಲಿ ಇದ್ದರೆ ಆ ಜಾಗಗಳಲ್ಲಿ. ಇಲ್ಲದ್ರೆ ಅದಕ್ಕೆ ಒಂದು ಪವರ್, ಅಟ್ಲೀಸ್ಟ್ ಎಮರ್ಜೆನ್ಸಿ ಬ್ಯಾಕಪ್ಸ್ ಆದರೂ ಬೇಕು. ಏನಾದ್ರು ಬೇಕಲ್ಲ ಹಾಸ್ಪಿಟಲ್ ಆಗಿದ್ರಿಂದ. ಹೇಳಿದ್ರೆ ಜಿಲ್ಲಾಸ್ಪತ್ರೆ. ನಿಜ ಸರ್, ಜಿಲ್ಲಾಸ್ಪತ್ರೆ ಎಷ್ಟಪ್ಪ ಟೋಟಲ್ 200 ಜಿಲ್ಲಾ ಆಸ್ಪತ್ರೆಗಳನ್ನ ನಮಗೆ ನೆಟ್ಟಗೆ ಮಾಡೋಕ್ಕಾಗಿಲ್ಲ. ಮೇಂಟೈನ್ ಮಾಡಕ್ಕೆ ಬಜೆಟ್ ನೋಡಿ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದು ತಕ್ಕಳಪ್ಪ, ದೇಶನೇ ಖರೀದಿ ಮಾಡಿಬಿಡ್ಬೋದು. ಔಷಧಿ ಅದು ಮಾತ್ರ ಇರ್ಕೊಡ್ದು, ಎತ್ತೆತ್ತು ಬಿಸಾಕ್ಬಿಡ್ತೀವಿ. ಯಾಕೆಂದ್ರೆ ನಾವು ಫ್ರೀ ಕೊಡ್ತಾ ಇದೀವಿ. ನೆಟ್ಟಗೆ ಪವರೇ ಕೊಡೋಕ್ಕಾಗದೆ ಇದ್ರೆ ಬ್ಯಾಕಪ್ಪಲ್ಲಿ ತಾಲೂಕು ಆಸ್ಪತ್ರೆ ಇನ್ನು ಲೆಕ್ಕ ಹಾಕೊಳ್ರಪ್ಪ. ಔಷಧಿ ಪಾಡೇನು? ಬೆಂಗಳೂರು ಗಾಳಿ ಮತ್ತು ನೀರು ಎರಡೂ ಟೆಸ್ಟ್ ಮಾಡಿಸ್ಬೇಕು ಅಂತ ನನಗೆ ಯಾಕೋ ಡೌಟ್ ಬರ್ತಾ ಇದೆ. ಡಿ ಕೆ ಶಿವಕುಮಾರ್ ಸರ್, ನೀವು ಒಂಚೂರು ಅದಕ್ಕೊಂದು 10 crores ಹಾಕಿ ಸರ್, ನೋಡೋಣ. ಒಂದು ಟೆಸ್ಟ್ ಮಾಡಿಸಿ ಈ ನೀರು ಮತ್ತು ಗಾಳಿ. ಯಾಕೆ ಸರ್ ಇದು ಏನ್ರಿ ಹಿಂಗೆ ಸಾಯ್ತೀರಿ ರೋಡಲ್ಲಿ ಬಡ್ದಾಡ್ಕೊಂಡು ಇದಕ್ಕೆಲ್ಲ? ಮತ್ತೊಂದಂತೆ ಯಾರೋ ಕಾರಲ್ಲಿ ಹೋಗ್ತಿದ್ದಂತೆ, ಸ್ಪೀಡಾಗಿ ಬಂದಂತೆ, ಡಿಕ್ಕಿ ಹೊಡೆದಂತೆ, ನೀನೇ ಮಾಡಿದ್ದು ಅಂತಂತೆ, ಒಬ್ರಿಗೊಬ್ರು ಬಡದಾಡ್ಕೊಂಡ್ರಂತೆ, ಬೈಕೊಂಡ್ರಂತೆ, ಪುಣ್ಯ ಹೊಡೆದಾಡ್ಕೊಂಡಿಲ್ಲ. ಇನ್ನೆಲ್ಲ ಒಂದು ಕಡೆ ಹೊಡೆದಾಡೋ ಲೆವೆಲ್ಗೆ ಹೋಗಿದ್ರಂತೆ, ಪೊಲೀಸ್ನವ್ರು ಬಂದು ತಡೆದ್ಬಿಟ್ರಂತೆ. ಈ ಚೆಕ್ ಮಾಡಿಸ್ಬೇಕಪ್ಪ, ನನಗೆ ಯಾಕೋ ಡೌಟ್ ಇದೆ. ನೀರಿನ ಪ್ರಭಾವ ಇರ್ಬೋದು. ನೀರು ಮತ್ತು ಗಾಳಿ ಎರಡೂ ಚೆಕ್ ಮಾಡಿಸ್ಬೇಕು.
ಇದು ಹೊರಗೆ ಬಂದಿದ್ದು ಹಾಂ ಎಸ್ ಬಂದು ಬಿದ್ದದ ಅದು ಡ್ಯಾಶ್ ಕ್ಯಾಮಲ್ಲಿ ಅದು ಸರಿ ಕಾರ್ನೂರು ಹೊಡೆದಿದ್ದೆ ಹೆಂಗ ಎಲ್ಲಿ ಹೊಡೆದೇ ಇಲ್ಲ ಇವನೇ ಕಾರ್ನೂರು ಹೊಡೆದಿರೋದು ಸರ್, ಇವನೇ ಹೊಡೆದ್ಬಿಟ್ಟು ಹೋಗಿ ಜಗಳ ಮಾಡೋದು. ಅದಕ್ಕೆ ನಾನು ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟಿದ್ದೀನಿ, ಏನಂತ ಸರ್? ಯೋ ಕಾಸು ಹೋದ್ರೋಗ್ಲಿ ಆ ಕ್ಯಾಮ್ರಾ ಹಾಕಿಸ್ಕೊಳ್ರಯ್ಯ ಅಂತ, ಸೇಫ್ ಎಮರ್ಜೆನ್ಸಿ ಇರಲಿ ಸುಮ್ಮನೆ ಅಂತ. ಕರೆಕ್ಟ್. ನಂಬಕ್ಕಾಗಲ್ಲ ಇವತ್ತು ಕಲಿಯುಗ. ಯಾರೇನ್ ಬೇಕಾದ್ರೂ ಮಾಡಿ. ಅಲ್ಲ ಈ ನಮ್ಮ ಜನ ಹೆಂಗೆ ಗೊತ್ತಾ, ರೋಡಲ್ಲಿರೋರು ಲೂಜ್ಗಳು, ನಮ್ಮ ಜನನೂ ಸರಿ ಇಲ್ಲ ಇವರು. ಹೇಗೆ ಸರ್? ಅದು ಯಾರು ಪಾಪ ತಪ್ಪು ಮಾಡಿಲ್ವೋ ಅವ್ರ ಮೇಲೆ ಎಲ್ಲ ಕೋಪ ಮಾಡ್ಕೊಂಡು ಅವ್ರಿಗೆ ಹೊಡೆದು ಬಿಡ್ತಾರೆ ಹಿಡ್ಕೊಂಡಿರೋ. ಟೂ ವೀಲರ್ ಆಗಿದ್ರೆ ಸಪೋರ್ಟ್ ಮಾಡಿ. ಇವ್ರು ಹಂಗ್ ಮಾಡ್ಬಿಡ್ತಾರ ಒಂದೊಂದ್ಸರಿ, ಇವ್ರನ್ನ ನಂಬಕ್ಕಾಗಲ್ಲ ಇವ್ರನ್ನ. ಹ್ಞೂ ಸರ್, ಕಾರಲ್ಲಿ ಬಂದಿದ್ದಾರೆ ಅಂದ್ರೆ ಅವ್ರದೇ ತಪ್ಪು. ಕಾರಲ್ಲ ನೋಡ್ತಾರೆ ಪೊಸಿಷನ್ ಅನ್ನ. ಅಲ್ಲಿ ಅದೊಂದು ಅದು ಸಹಜ ಬೇರೆ ಇರ್ಬೋದು, ಹೆಣ್ಣು ಮಕ್ಳು ಇನ್ವಾಲ್ವ್ ಆಗೋದು, ಯಾವ್ದಾರೊಂದು ವಯಸ್ಸಾದವ್ರು ಯಾರು ಇನ್ವಾಲ್ವ್ ಆಗ್ಬಿಟ್ಟಿದ್ರೆ ನೋಡೋಕ್ಕಾಗಲ್ವೇನೋ, ವಯಸ್ಸಾದವರು ಹೊಡೆದಾಕ್ಬಿಡ್ತಾರೆ. ಅವ್ರು ನೋಡಿದ್ರೆ ಅವ್ರೇ ತಪ್ಪು ಮಾಡಿರ್ತಾರೆ, ಆಮೇಲೆ ಕ್ಯಾಮ್ರಾ ತೆಗೆದಾಗ ಗೊತ್ತಾಗತ್ತೆ. ಹೌದು, ಸೇಫರ್ ಸೈಡ್ ಇರಬೇಕು. ಇನ್ನು IPL ಸೀಸನ್ 18ರ ಫೈನಲ್ ನಾಳೆ ರಾಯಲ್ ಚಾಲೆಂಜರ್ಸ್ ಪಂಜಾಬ್ ಕಿಂಗ್ಸ್ ಸೆಣಸಾಟ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ ಫೈನಲ್ಗೆ ಸಜ್ಜಾಗಿದೆ. ಈ ಬಾರಿ ಕಪ್ ನಮ್ಮದೇ ಆಗಲಿ ಅಂತ RCB ಫ್ಯಾನ್ಸ್ ಪ್ರಾರ್ಥನೆಯನ್ನು ನೆರವೇರಿಸಿದ್ದಾರೆ. ಮೈಸೂರಿನ ಅಮೃತೇಶ್ವರ ದೇಗುಲದಲ್ಲಿ RCB ಅಭಿಮಾನಿಗಳು ವಿಜಯದ ಹೋಮ ನಡೆಸಿದ್ದಾರೆ. RCB ಅಭಿಮಾನಿಯೊಬ್ಬರು ಇಡೀ ಕಾರನ್ನ RCB ಮಯ ಮಾಡಿದ್ದಾರೆ. ಅಲ್ಲ ಆಯ್ತು, ಅವರೆಲ್ಲ ಮಾಡಲಿ, ಅವ್ರವ್ರ ಇಷ್ಟ, ಅವ್ರು ಯಾವ ಟೀಮ್ ಬೇಕಾದ್ರೂ ಸಪೋರ್ಟ್ ಮಾಡ್ಕೋಬಹುದು, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಈಗ ಇಂಗ್ಲೀಷ್ ಫುಟ್ಬಾಲಲ್ಲಿ ಒಬ್ಬೊಬ್ರು ಒಂದೊಂದು ಟೀಮ್ ಸಪೋರ್ಟ್ ಮಾಡ್ಕೋತಾರೆ, ಆ ಥರ ಎಲ್ಲ ಇರುತ್ತೆ. ಬಟ್ ನನ್ನನ್ನು ಯಾರನ್ನ ಕೇಳ್ತಿದ್ದೆ, ನನ್ನ RCB ನಮ್ಮವ್ರು ಎಷ್ಟು ಅಂತ, ಒಬ್ಬನೇ ಒಬ್ಬ ಇರೋದು ಅಂತಿದ್ರು ಕನ್ನಡದವನು. ಮತ್ತು ಕನ್ನಡದ ಟೀಮ್ ಹೆಂಗ್ರಿ ಆಗತ್ತದ? ಆದ್ರೆ ಅದೊಂದು ಫೀಲಿಂಗ್ ಸರ್, ಬೆಂಗಳೂರು ಪರವಾಗಿ ಆಡ್ತಾರಲ್ಲ ಅವ್ರು ನಮ್ಮವರು ಅನ್ನೋ ಹತ್ರ. ಹೌದು, ಹಂಗಾರೆ ಇಲ್ಲಿ ತಮಿಳ್ರು, ತೆಲುಗರು, ಅಥವಾ ಉತ್ತರ ಕನ್ನಡ ಅವರೆಲ್ಲ ಕನ್ನಡಿಗರಲ್ವಾ? ಏನಪ್ಪ ನಿಮಗೆ ಬೇಕಾದಾಗ ಹಿಂಗಂತೀರಿ, ಬೇಡ್ದಿದಾಗ ಹಂಗಂತೀರಿ. ಓಕೆ, ಹಾಂ ಎಸ್ ತಗೊಳ್ಳಿ. ಟೀಮ್ ಇಂಡಿಯಾ ಆಟಗಾರ ವಿರಾಟ್ ಕೊಹ್ಲಿ ಮಾಲೀಕತ್ವದ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಎದುರು ಪಬ್ ಒಂದು ಅದರ ವಿರುದ್ಧ ಈಗ FIR ದಾಖಲಾಗಿದೆ. ಕಸ್ತೂರ್ಬಾ ರಸ್ತೆಯಲ್ಲಿರುವ 118 ಕಮ್ಯೂನ್ ಬಾರ್ ಅಂಡ್ ರೆಸ್ಟೋರೆಂಟ್, ಅಲ್ಲಿ ಧೂಮಪಾನಕ್ಕೆ ಪ್ರತ್ಯೇಕ ಸ್ಥಳ ನಿಗದಿ ಮಾಡಬೇಕಿತ್ತು, ಅದನ್ನು ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ FIR ದಾಖಲು ಮಾಡಿದ್ದಾರೆ. ಕೊಹ್ಲಿಗೂ ಅದಕ್ಕೂ ಸಂಬಂಧ ಇಲ್ರಿ ರೀ, ಅವ್ರು ಹೊಡೆತನ ಮತ್ತೆ ಯಾರೋ ನಿಭಾಯಿಸೋದು, ಯಾರೋ ಮ್ಯಾನೇಜರ್ ಯಾರೋ ಒಬ್ಬ ನಿಭಾಯಿಸ್ಬೇಕಾಗಿತ್ತು. ಅವನು ಯೂಸ್ಲೆಸ್ ಫೆಲೋ, ಅವ್ರ ಮೇಲೆ ಅವ್ನು ಮಾಡ್ಬೇಕು. ಅವನು ಮ್ಯಾನೇಜರ್ ಸಿಬ್ಬಂದಿಗಳ ಮೇಲೆ ಕ್ರಮ. ಕೊಹ್ಲಿ ಏನು ಮಾಡೋಕ್ಕಾಗತ್ತೆ, ಅದಕ್ಕೆ ಅವ್ರದ್ದು ಮಾಲೀಕತ್ವ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಸಾಹಿತ್ಯಕ್ಕೆ ಸಮಾಜವನ್ನು ಬೆಸೆಯುವ ಶಕ್ತಿ ಇದೆ, ಆ ಮೂಲಕ ಸಮಾಜವನ್ನು ಒಗ್ಗೂಡಿಸಬೇಕೇ ಹೊರತು ವಿಭಜಿಸಬಾರದು ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಎಲ್ಲ ಕರೆಕ್ಟು, ಬಟ್ ಓದೋರೆಲ್ಲಿದ್ದಾರೆ ಸಾರ್ ಹೇಳ್ಬೋದು. ನನಗೇನು ಅದೇ ಡೌಟ್ ಈಗ ನನಗೆ, ಎಲ್ಲಿದ್ದಾರೆ ಸಾರ್ ಓದೋರು? ಇದ್ದಾರೆ, ಚೆನ್ನಾಗಿ ಓದಲೇಬೇಕು ಅಂತಿದ್ದವ್ರು ಎಲ್ಲೂ ಓದ್ತಾನೆ ಇರ್ತಾರೆ, ಏನಾಗಲ್ಲ ಏನಪ್ಪ ಒಂದೊಂದು ಸರಿ. ಹಾಂ ಆಯಿತು. ಬುಕ್ಕರ್ ಪ್ರಶಸ್ತಿ ವಿಜೇತರಾದ ಬಾನು ಮುಷ್ತಾಕ್ ಮತ್ತು ದೀಪಾ ಬಸ್ತಿ ಅದರದ್ದು ಟ್ರಾನ್ಸ್ಲೇಷನ್ ಮಾಡಿದವರು, ಅವರಿಬ್ಬರದ್ದು ಸನ್ಮಾನ ಕಾರ್ಯಕ್ರಮ ಇತ್ತು ಇವತ್ತು. ಅಲ್ಲಿ ಮಾತಾಡಿ ನಮಗೆ ಇಬ್ಬರಿಗೂ 10 ಲಕ್ಷ ರೂಪಾಯಿ ಪುರಸ್ಕಾರ ಕೊಡ್ತೀವಿ ಅಂತೆಲ್ಲ ಅನೌನ್ಸ್ ಮಾಡಿದ್ದಾರೆ. ದಟ್ಸ್ ಓಕೆ, ಮಾಡ್ಬೋದು, ತಪ್ಪಿಲ್ಲ. ಮತ್ತು ಆಕೆ ಹೇಳಿದ್ದಾರೆ, ಯಾರು ಆ ದೀಪಾ ಬಸ್ತಿ, ಈ ಕಮಲಹಾಸನ್ ಗಲಾಟೆಗೆ ಹೇಳಿದ್ದಾರೆ, ಭಾಷೆಯ ವಯಸ್ಸಿನ ಆಧಾರದ ಮೇಲೆ ನೀವು ಅದರದ್ದು ಗ್ರೇಟ್ನೆಸ್ಸನ್ನೆಲ್ಲ ತರಕ್ಕೆ ಬರಲ್ಲ ಅಂತ ಕರೆಕ್ಟಾಗಿ ಹೇಳಿದ್ದಾರೆ ಆಕೆ ನನ್ನ ಪ್ರಕಾರದಲ್ಲಿ. ಯಾಕಂದರೆ ನೀವು ಹಂಗೆ ಕಮಲಹಾಸನ್ ಹೋಗಿ ಉತ್ತರ ಭಾರತದಲ್ಲಿ ಕೇಳಬೇಕು, ಇದು ಹಿಂದಿ ಅಲ್ಲಿಂದ ಬಂತು, ತಲೆಬಾಗಬೇಕು ನೀವು, ಹೇಳಪ್ಪ. ಬೇಡ, ಲಂಡನ್ಗೆ ಹೋಗಿ ಹೇಳಪ್ಪ, ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಮುಂಭಾಗದಲ್ಲಿ ನಿಂತ್ಕೊಂಡು ಒಂದು PP ಹಿಡ್ಕೊಂಡು ಹೇಳಪ್ಪ. ಇಂಗ್ಲೀಷ್ ಯಾವ ಭಾಷೆ ತಮಿಳು ಮುಂದೆ ಬಂದಿದ್ದೆ, ಇಲ್ಲಿ ಆಗಿರೋದೇನು ಆ ಭಾಷೆ? ಇವತ್ತು 100 ತಮಿಳು ಭಾಷೆ ನುಂಗ್ಬಿಡೋದು ಬೇಕಾರೋದು, ಅಂದರೆ ಅಷ್ಟು ಜನ ಮಾತಾಡೋದು, ಅಷ್ಟು ಜನ ಇದಾಗ್ಬಿಟ್ಟಿದೆ. ದೊಡ್ಡ ಭಾಷೆ ಅಂತ ಹೇಳಿಲ್ಲ, ನಮ್ಮ ಭಾಷೆ ನಮ್ಗೆ ಯಾವಾಗಲೂ ನಮ್ಮ ರೀಜನಲ್ ಲ್ಯಾಂಗ್ವೇಜ್ ನಮಗೆ ದೊಡ್ಡದದು, ನಮಗೆ ಹೆಮ್ಮೆ. ಯಾಕಂದರೆ ನನ್ನ ಪ್ರಕಾರದಲ್ಲಿ ಅವರವರ ಸ್ವಂತಿಕೆಗಳು, ಸಂಸ್ಕಾರಗಳು, ಸಂಸ್ಕೃತಿ ಇವೆಲ್ಲ ಉಳಿಯೋದೇ ನಮ್ಮ ಪ್ರಾದೇಶಿಕ ಭಾಷೆಗಳಿಂದ. ಹಿಂದೆ ಒಂದು ಜೋಕ್ ಇತ್ತು, ಅದು ಹೇಳೋದು ಬೇಡ ಅಷ್ಟೇ. ಯಾಕಂದರೆ ನಾವೆಲ್ಲನೂ ಇನ್ನೇನೋ ಭಾಷೆ ಅಂತ ಅನ್ಕೊಂಡ್ಬಿಡ್ತೀವಿ, ಹಂಗಿರಲ್ಲ ಭಾಷೆ, ನಮ್ಮ ಸ್ವಂತ ಭಾಷೆನೇ. ಇದೆಲ್ಲ ಉಳಿಸ್ಬೇಕಷ್ಟೇ. ಬಟ್ ಅದು ಫಸ್ಟು ಹಂಗಾಗಿ ತಲೆಬಾಗು ಅಂದರೆ ಅವೆಲ್ಲ ಆಗಲ್ಲ ಅಂತೀವಿ ಅಲ್ವೇ?